ನಮ್ಮೆಲ್ಲರಿಗೂ ಅಂತೂ ಹಾಗೆ ಸಾಹಿತ್ಯ ಲೋಕಕ್ಕೆ ಬಹುದೊಡ್ಡ ಲಾಸ್ ಇದು. ನನಗೆ ನನ್ನ ತಂದೆ ನೆನಪಾದ್ರು. ಮತ್ತೆ ಭೈರಪ್ಪ ಅಜ್ಜ ಬಗ್ಗೆ ಮಾತಾಡೋದಾದ್ರೆ, ಈಗ ನಾನು 1.5 ತಿಂಗಳ ಕೆಳಗಡೆ ಅವ್ರನ್ನ ಭೇಟಿ ಕೂಡ ಮಾಡಿದ್ದೆ, ಮಾತಾಡಿಸಿದ್ದೆ ಅವ್ರನ್ನ. ಆರೋಗ್ಯ ಆಗಲೇ ಒಂಚೂರು ಹದಗೆಟ್ಟಿತ್ತು, ಆದರೆ ನಡೀತಾ ಇದ್ರು, ಮಾತಾಡ್ತಿದ್ರು, ಏನಾದ್ರು ಹೇಳಿದ್ರೆ ಕೇಳಿಸ್ಕೊಳ್ತಾ ಇದ್ರು, ಅರ್ಥ ಮಾಡ್ಕೊಳ್ತಿದ್ರು. ಸ್ವಲ್ಪ ಮರುಗು ಜಾಸ್ತಿ ಆಗ್ತಾ ಬಂತು ಕ್ರಮೇಣ, ನನಗೆ ಅರಿವಿಗೆ ಬಂದಿತ್ತು. ಜೊತೆಗೆ ನಾನು ಮಾತಾಡಿದಾಗ ನನ್ನ ತಂದೆ ಬಗ್ಗೆ ಹೆಸರು ಹೇಳಿದಾಗ ಅವರು ರಿಕಲೆಕ್ಟ್ ಮಾಡ್ಕೊಂಡ್ರು. ಅಂದರೆ ಮರುವು ಬರ್ತಾ ಇದೆ, ಅಂದರೆ ಅಲ್ಝೈಮರ್ಸ್ ಆಗಿದೆ ಅನ್ನೋ ಒಂದು ರಿಪೋರ್ಟ್ ಬಂದಿತ್ತು. ಸೊ ಹಾಗಾಗಿ ಮರುವು ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ವಯಸ್ಸಿನಗೋಸ್ಕರ ಅನ್ನೋದು. ಅದರ್ವೈಸ್ ಈ ವಾಸ್ ಇಲ್ಲಿ ಹಾಸ್ಪಿಟಲಲ್ಲಿ 1 ತಿಂಗಳಿದ್ದು ಟ್ರೀಟ್ಮೆಂಟ್ ಚೆನ್ನಾಗೇ ನಡೀತಾ ಇತ್ತು, ತುಂಬ ಚೆನ್ನಾಗಿ ತಗೊಳ್ತಾ ಇದ್ರು ಅಂತ ಡಾಕ್ಟರ್ ಕೂಡ ಹೇಳಿದ್ರು. ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗಿ ನಿಗಮ ಆಗಿರೋದು, ಸಾವಾಗಿರೋದು ಅವ್ರಿಗೆ. ಅದರ್ವೈಸ್ ಬೇರೆ ಯಾವ ಇದು ಸಮಸ್ಯೆ ಇಲ್ಲ, ಮರುವಿನಿಂದಾಗಲಿ ಅಂಥದಿಂದ ಆಗಿಲ್ಲ. ಬಟ್ ಇದು ತುಂಬ ದೊಡ್ಡ ಸಾಹಿತ್ಯ ಲೋಕಕ್ಕೆ ತುಂಬ ದೊಡ್ಡ ಧಕ್ಕೆ. ಆ್ಯಂಡ್ ನಮ್ಮ ಬರಹಗಾರರಿಗೆ, ನಮ್ಮಂಥ ಯುವ ಬರಹಗಾರರಿಗಾಗ್ಬೋದು ಅಥವಾ ಓದುಗರಿಗೆ ಆಗ್ಬೋದು, ತುಂಬ ದೊಡ್ಡ ಕೊಡ್ತ ಬಿದ್ದಿದೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ತುಂಬ ಅಜ್ಜ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಅವ್ರನ್ನ ಕಳ್ಕೊಂಡಿರೋದು ನನಗೆ ತುಂಬ ಬೇಸರ ಆಯಿತು.